ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಶಾಕ್ ನೀಡಿದ ಭಾರತ ಈಗ ಇನ್ನೊಂದು ಶಾಕ್ ನೀಡ್ತಾ ಇದೆ. ರಾವಿ ನದಿಗೆ ಬ್ಯಾರೇಜ್ ನಿರ್ಮಾಣ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ನೀರಿನ ಹರಿವನ್ನೇ ನಿಲ್ಲಿಸಿದೆ. ಈ ನಿರ್ಧಾರಕ್ಕೆ ಪಾಕ್ ವಾಟರ್ ಟೆರರಿಸಂ ಎಂದು ಕರೆದರೆ, ತಾನು ತನ್ನ ನೀರನ್ನು ಬಳಸಿದರೆ ಪ್ರಶ್ನೆ ಮಾಡಲು ನೀವ್ಯಾರು ಎಂದು ಮರುಪ್ರಶ್ನೆ ಭಾರತ ಹಾಕಿದೆ. ಹೀಗಾಗಿ ಇಲ್ಲಿ ಪಾಕಿಸ್ತಾನಕ್ಕೆ ನೀರು ಹರಿಯುವುದನ್ನು ನಿಲ್ಲಿಸಿದ್ದು ಯಾಕೆ, 45 ವರ್ಷದ ಹಳೆಯ ಯೋಜನೆ ಇಷ್ಟು ತಡವಾಗಿದ್ದು ಯಾಕೆ, ಭಾರತಕ್ಕೆ ಏನು ಲಾಭ ಇತ್ಯಾದಿ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಭಾರತ ಪಾಕಿಸ್ತಾನಕ್ಕೆ ನೀರು ಹರಿಸುವುದನ್ನು ನಿಲ್ಲಿಸಿದ್ದು ಯಾಕೆ ಅಂತ ನಾವು ತಿಳ್ಕೊಳ್ಬೇಕು ಅಂತಂದರೆ ನಾವು ಸ್ವಲ್ಪ ಇತಿಹಾಸವನ್ನು ನೋಡಬೇಕು. ಭಾರತ ಪಾಕ್ ಜೊತೆ 3 ಯುದ್ಧ ನಡೆದಿದ್ದು, ಈ 3 ಯುದ್ಧದಲ್ಲೂ ಭಾರತವೇ ಜಯಗಳಿಸಿದ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಕಾಶ್ಮೀರಕ್ಕಾಗಿ 2 ದೇಶಗಳ ಮಧ್ಯೆ ಯುದ್ಧ ಸಂಭವಿಸಿದ್ದರೂ ಕಾಶ್ಮೀರ ಗಲಾಟೆಗೆ ಭೂಮಿ ಮಾತ್ರ ಕಾರಣವಲ್ಲ, ನೀರು ಮುಖ್ಯ ಕಾರಣ ಅಂದರೆ ನೀವು ನಂಬಲೇಬೇಕು. ನೀರಿನ ಬಗ್ಗೆ ಪಾಕಿಸ್ತಾನಕ್ಕೆ ಮೊದಲಿನಿಂದಲೂ ಆತಂಕ ಇದೆ. ಆತಂಕ ಯಾಕೆ ಅಂತಂದರೆ, ಪಾಕಿಸ್ತಾನದ ಜೀವನಾಡಿಗಳಾಗಿರುವ ಬಹುತೇಕ ನದಿಗಳು ಒಂದಾ ಭಾರತದಲ್ಲಿ ಹುಟ್ಟುತ್ತವೆ ಅಥವಾ ಭಾರತದ ಮೂಲಕವೇ ಹರಿದು ಬರುತ್ತವೆ. ಅದರಲ್ಲೂ ಪಾಕಿಸ್ತಾನದ ಆರ್ಥಿಕ ಸ್ತಂಭವಾಗಿರುವಂಥ ಸಿಂಧು ಅಥವಾ ಇಂಡಸ್ ನದಿಯ ಉಪನದಿಗಳು ಭಾರತದ ನಿಯಂತ್ರಣದಲ್ಲಿರುವ ಕಾಶ್ಮೀರದಲ್ಲಿದೆ. ಈ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಮೊದಲಿನಿಂದಲೂ ಭಯ ಕಾಡುತ್ತಲೇ ಇದೆ. ಒಂದು ದಿನ ಭಾರತ ಮನಸ್ಸು ಮಾಡಿದರೆ ತನ್ನ ಎಲ್ಲ ನೀರಿನ ಸೆಲೆಯನ್ನು ತಡೆದು ನಿಲ್ಲಿಸಬಹುದು ಎಂಬ ಕಾರಣಕ್ಕೆ ಕಾಶ್ಮೀರ ತನ್ನ ಭಾಗ ಎಂದು ಈಗಲೂ ವಾದವನ್ನು ಮುಂದಿಡುತ್ತಾ ಬರ್ತಾ ಇದೆ. ಟಿಬೆಟ್ನ ಮಾನಸ ಸರೋವರದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 5182 ಮೀಟರ್ ಎತ್ತರದಲ್ಲಿ ಹುಟ್ಟುವ ಸಿಂಧೂ ನದಿ 3200 ಕಿಲೋಮೀಟರ್ ಹರಿದು ಪಾಕಿಸ್ತಾನದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಟಿಬೆಟ್ನಲ್ಲಿ 380 ಕಿಲೋಮೀಟರ್, ಭಾರತದಲ್ಲಿ ಸುಮಾರು 800 ಕಿಲೋಮೀಟರ್ ಹರಿದು ಸಿಂಧೂ ನದಿ ಪಾಕಿಸ್ತಾನದಲ್ಲಿ 2020 ಕಿಲೋಮೀಟರ್ ಪ್ರವಹಿಸಿ ಕೊನೆಗೆ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಪಾಕಿಸ್ತಾನದ ಹಲವು ಪ್ರಾಂತ್ಯಗಳ ಕೃಷಿ, ಕೈಗಾರಿಕೆ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಸಿಂಧೂ ನದಿಯೇ ಜೀವಾಳ. ಸಟ್ಲೇಜ್, ಬಿಯಾಸ್, ರಾವಿ, ಚೀನಾಬ್ ಮತ್ತು ಝೀಲಂ ನದಿಗಳು ಸಿಂಧೂ ನದಿಯನ್ನು ಸೇರಿಕೊಳ್ಳುತ್ತದೆ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದ ಬಳಿಕ ಗಡಿಯನ್ನು ಗುರುತಿಸಲು 1947ರಲ್ಲಿ ಬ್ರಿಟಿಷ್ ಅಧಿಕಾರಿ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಲಾಗಿತ್ತು. ಸಿಂಧೂ ನೀರಾವರಿ ವ್ಯವಸ್ಥೆಯು 2 ದೇಶಗಳಿಗೆ ಅನಿವಾರ್ಯವಾಗಿದ್ದ ಕಾರಣ ಗಡಿಯನ್ನು ಗುರುತಿಸಿ ಅಂತಿಮ ನಿರ್ಧಾರಕ್ಕೆ ಬರಲು ರ್ಯಾಡ್ಕ್ಲಿಫ್ ಅವರಿಗೆ ಸಾಧ್ಯವಾಗಲಿಲ್ಲ. ಕೊನೆಗೆ ಇದರ ಜವಾಬ್ದಾರಿಯನ್ನು ಭಾರತದ ಪಂಜಾಬ್ ಮತ್ತು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮುಖ್ಯ ಇಂಜಿನಿಯರಿಗೆ ಕೊಡಲಾಯಿತು. 1 ವರ್ಷಗಳ ಕಾಲ ಅವಧಿಯ ಈ ಒಪ್ಪಂದ 1948ರ ಮಾರ್ಚ್ 31ಕ್ಕೆ ಕೊನೆಯಾಯಿತು. ಈ ಒಪ್ಪಂದ ಕೊನೆಯಾದ ಮರುದಿನವೇ ಭಾರತ ಪಾಕಿಸ್ತಾನಕ್ಕೆ ಹರಿಯಬೇಕಾಗಿದ್ದ ನೀರನ್ನು ತಡೆದು ನಿಲ್ಲಿಸಿತು. 1948ರ ಜನವರಿ ತಿಂಗಳಲ್ಲಿ ನೆಹರು ನೇತೃತ್ವದ ಭಾರತ ಸರ್ಕಾರ ಕಾಶ್ಮೀರ ವಿವಾದವನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೊಂಡೊಯ್ಯಿತು. ಕದನ ವಿರಾಮ ಘೋಷಣೆಯಾದ ನಂತರ 2 ದೇಶಗಳು ತಮ್ಮ ಸೇನೆಯನ್ನು ಹಿಂದಕ್ಕೆ ಕರೆಸಿಕೊಂಡರೂ ನದಿ ನೀರಿನ ವಿಚಾರದಲ್ಲಿ ಪಾಕ್ ಖ್ಯಾತೆ ತೆಗೆಯುತ್ತಲೇ ಇತ್ತು. 1960ರ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಪ್ರಧಾನಿ ಆಯೂಬ್ ಖಾನ್ ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ಒಪ್ಪಂದದ ಪ್ರಕಾರ ಸಿಂಧು, ಝೀಲಂ ಮತ್ತು ಚೀನಾಬ್ ನದಿಗಳ ಮೇಲೆ ಪಾಕಿಸ್ತಾನಕ್ಕೆ ಅಧಿಕಾರ ಸಿಕ್ಕಿದರೆ, ಪೂರ್ವದ ನದಿಗಳಾದ ಸಟ್ಲೇಜ್, ರಾವಿ ಮತ್ತು ಬಿಯಾಸ್ ಮೇಲೆ ಭಾರತಕ್ಕೆ ಪೂರ್ಣ ಅಧಿಕಾರ ಸಿಕ್ಕಿತು. ಹಂಚಿಕೆಯಾದ ನಂತರ ನೀರಿನ ವಿಚಾರದಲ್ಲಿ 2 ದೇಶಗಳ ಸಂಘರ್ಷ ಕಡಿಮೆಯಾಗಿತ್ತು. ನದಿ ನೀರಿನ ವಿಚಾರದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸ್ನೇಹಯುತ ಸಂಬಂಧ ಇದ್ದ ಕಾರಣ ಭಾರತ ನದಿ ಹರಿಯುವಿಕೆಗೆ ಯಾವುದೇ ಸಮಸ್ಯೆ ಮಾಡಿರಲಿಲ್ಲ. ಭಾರತ ಮೊದಲಿನಿಂದಲೂ ಶಾಂತಿ ಮಂತ್ರವನ್ನು ಜಪಿಸಿಕೊಂಡು ಬರ್ತಾ ಇದೆ. ಪಾಕಿಸ್ತಾನ ಎಷ್ಟೇ ಕಿರಿಕ್ ಮಾಡಿದರೂ ನೀರಿನ ಹರಿವನ್ನು ನಿಲ್ಲಿಸಿ ತೊಂದರೆ ಕೊಟ್ಟಿರಲಿಲ್ಲ. ಆದರೆ 2016ರಲ್ಲಿ ಜಮ್ಮು ಕಾಶ್ಮೀರದ ಉರಿಯಲ್ಲಿರುವ ಸೇನಾ ಕ್ಯಾಂಪ್ ಮೇಲೆ ಪಾಕ್ ಉಗ್ರರು ದಾಳಿ ಮಾಡಿದರು. ಈ ಕೃತ್ಯಕ್ಕೆ ಸಿಟ್ಟಾದ ಪ್ರಧಾನಿ ನರೇಂದ್ರ ಮೋದಿ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂದು ಹೇಳಿದರು.
ಉರಿ ಘಟನೆಯ ನಂತರ ಸಂಪೂರ್ಣ ಕಾರ್ಯಪ್ರವೃತ್ತರಾದ ಕೇಂದ್ರ ಸರ್ಕಾರ ರಾವಿ ನದಿಗೆ ಪಂಜಾಬಿನ ಪಠಾಣ್ಕೋಟ್ ಜಿಲ್ಲೆಯ ಶಹಪುರ ಕಂಡಿಯಲ್ಲಿ ಬ್ಯಾರೇಜ್ ನಿರ್ಮಾಣದ ಕೆಲಸಕ್ಕೆ ವೇಗ ನೀಡಿತು. ಹಾಗೆ ನೋಡಿದರೆ ಶಹಪುರ ಕಂಡಿ ಬ್ಯಾರೇಜ್ ಯೋಜನೆ 1979ರಲ್ಲೇ ಆರಂಭವಾಗಿತ್ತು. ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ಸರ್ಕಾರದ ಮಧ್ಯೆ ಒಪ್ಪಂದ ನಡೆದಿತ್ತು. ನಂತರ ಎರಡೂ ರಾಜ್ಯಗಳ ಮಧ್ಯೆ ಭಿನ್ನಾಭಿಪ್ರಾಯ ಬಂದ ಕಾರಣ ಈ ಯೋಜನೆ ಮುಂದುವರೆಯಲೇ ಇಲ್ಲ. 2009ರಲ್ಲಿ UPA ಸರ್ಕಾರ 2285 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ಯಾರೇಜ್ ನಿರ್ಮಾಣ ಮಾಡಲು ಮುಂದಾಯಿತು. ಆದರೆ ಹಣದ ಕೊರತೆಯಿಂದಾಗಿ ನಿರ್ಮಾಣ ಕಾರ್ಯದಲ್ಲಿ ಪ್ರಗತಿ ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲದೆ ಈ ಅವಧಿಯಲ್ಲಿ ಅಮೆರಿಕ ಸೇರಿದಂತೆ ವಿಶ್ವದ ದೊಡ್ಡ ರಾಷ್ಟ್ರಗಳು ಪಾಕ್ ಪರ ಒಲವು ಹೊಂದಿದ್ದ ಕಾರಣ ಕೇಂದ್ರ ಸರ್ಕಾರಗಳು ಈ ಯೋಜನೆ ಜಾರಿಗೆ ತರಲು ಅಷ್ಟೊಂದು ಧೈರ್ಯ ಮಾಡಲಿಲ್ಲ. ಉಗ್ರರನ್ನು ಛೂ ಬಿಟ್ಟು ಹಿಂದುಗಡೆಯಿಂದ ಯುದ್ಧ ಮಾಡುವ ಪಾಕಿಸ್ತಾನಕ್ಕೆ ಪಾಠ ಕಲಿಸಲೇಬೇಕೆಂದು ಭಾರತ ನಿರ್ಧರಿಸಿತ್ತು. 2018ರಲ್ಲಿ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ದೆಹಲಿಯಲ್ಲಿ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಸರ್ಕಾರಗಳು ಈ ಯೋಜನೆಗೆ ಪರಸ್ಪರ ಸಹಿ ಹಾಕಿದವು. ನಂತರ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಣೆ ಮಾಡಿತು. ಅಷ್ಟೇ ಅಲ್ಲದೆ 485 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಪ್ರಕಟಿಸಿತು. ಹಲವು ಅಧ್ಯಯನಗಳ ಬಳಿಕ 2021ರಲ್ಲಿ ನದಿ ತೀರದಲ್ಲಿ ಶಹಪುರ ಕಂಡಿ ರಾವಿ ಕಾಲುವೆಗೆ ಕೇಂದ್ರ ಸರ್ಕಾರದ ರಾಜ್ಯ ಖಾತೆಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಈ ಬ್ಯಾರೇಜ್ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ. 98% ಕೆಲಸಗಳು ಮಾತ್ರ ಪೂರ್ಣಗೊಂಡಿದ್ದು, ಪೂರ್ಣಗೊಳ್ಳಲು ಇನ್ನೂ 2 ತಿಂಗಳು ಬೇಕಾಗಬಹುದು ಅಂತ ವರದಿಗಳು ಹೇಳ್ತಾ ಇದೆ. ಮಳೆಗಾಲದಲ್ಲಿ ಮಾತ್ರ ರಾವಿ ನದಿಯ ನೀರು ಪಾಕಿಸ್ತಾನಕ್ಕೆ ಹರಿಯುತ್ತದೆ. ಇದು ಹೆಚ್ಚುವರಿ ನೀರು ಮಾತ್ರ. ಬೇರೆ ಅವಧಿಯಲ್ಲಿ ಈ ನೀರು ಸಂಪೂರ್ಣವಾಗಿ ಬ್ಯಾರೇಜ್ನಲ್ಲೇ ಸಂಗ್ರಹವಾಗಲಿದ್ದು ಭಾರತಕ್ಕೆ ಸಿಗಲಿದೆ. ಯೋಜನೆ ಪೂರ್ಣಗೊಂಡ ಬಳಿಕ ಜಮ್ಮು ಕಾಶ್ಮೀರದ 32,000 ಹೆಕ್ಟೇರ್, ಪಂಜಾಬಿನ ಸುಮಾರು 5,000 ಹೆಕ್ಟೇರ್ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಸಿಗಲಿದೆ. ಅಷ್ಟೇ ಅಲ್ಲದೆ 206 ಮೆಗಾವ್ಯಾಟ್ ಜಲ ವಿದ್ಯುತ್ ಉತ್ಪಾದನೆಯಾಗಲಿದೆ. ರಾವಿ ನದಿಗೆ ಬ್ಯಾರೇಜ್ ನಿರ್ಮಿಸಿದ್ದಕ್ಕೆ ಪಾಕ್ ಸಿಟ್ಟಾಗಿದೆ. ಅಲ್ಲಿನ ಮಾಧ್ಯಮಗಳು ಭಾರತದಿಂದ ನೀರಿನ ಭಯೋತ್ಪಾದನೆ ನಡೀತಾ ಇದೆ ಎಂದು ಜರಿದಿದೆ. ಆದರೆ ಭಾರತ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಕೆಲಸ ಮುಂದುವರಿತಾನೇ ಇದೆ. ರಾವಿ ನದಿಯ ಬಳಕೆ ಸಂಪೂರ್ಣ ಅಧಿಕಾರ ವಿಶ್ವ ಬ್ಯಾಂಕ್ ಭಾರತಕ್ಕೆ ನೀಡಿದೆ. ಹೀಗಾಗಿ ನಾವು ಯಾವುದೇ ಒಪ್ಪಂದವನ್ನು ಉಲ್ಲಂಘನೆ ಮಾಡಿಲ್ಲ ಅನ್ನೋದು ಭಾರತದ ವಾದ. ಹಿಂದೆ ಪಾಕಿಸ್ತಾನದ ವಿಚಾರದಲ್ಲಿ ಯಾವುದಾದ್ರೂ ಮಹತ್ವದ ನಿರ್ಧಾರ ಕೈಗೊಂಡ್ರೆ ಅಮೆರಿಕದ ಜೊತೆಗೆ ಪಾಶ್ಚಿಮಾತ್ಯ ದೇಶಗಳು ಏನಾದರೂ ನಿರ್ಬಂಧ ಇರಬಹುದು ಎಂಬ ಭಯ ಇತ್ತು. ಆದರೆ ಈಗ ಆ ಭಯ ಭಾರತಕ್ಕೆ ಇಲ್ಲ. ಅಷ್ಟೇ ಅಲ್ಲದೆ ಭಯೋತ್ಪಾದನೆಯ ಎಪಿಕ್ ಸೆಂಟರ್ ಆಗಿರುವ ಪಾಕಿಸ್ತಾನವನ್ನು ಭಾರತ ಹಲವು ಬಾರಿ ಜಗತ್ತಿನ ಮುಂದೆ ಬೆತ್ತಲು ಮಾಡಿದೆ. ಇದರಿಂದಾಗಿ ಈಗ ಚೀನಾ, ಟರ್ಕಿ ಬಿಟ್ಟರೆ ಬೇರೆ ಯಾವ ದೇಶವೂ ಪಾಕಿಸ್ತಾನದ ವಿಚಾರದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಟ್ಟಿನಲ್ಲಿ ಈ ಬ್ಯಾರೇಜ್ ನಿರ್ಮಾಣವಾಗುವ ಮೂಲಕ ಭಾರತದ 45 ವರ್ಷದ ಕನಸು ನನಸಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ಭಾಗದ ರೈತರ ಮೊಗದಲ್ಲಿ ಮುಂದಿನ ದಿನಗಳಲ್ಲಿ ಮಂದಹಾಸ ಬೀರಲಿದೆ. ಧನ್ಯವಾದಗಳು.